ದಳಪತಿ ವಿಜಯ್ ಅವರು ತಮಿಳುನಾಡಿನ ಸಿಎಂ ಜೋಸೆಫ್ ವಿಜಯ್ ಆದ ನಂತರ ಫಸ್ಟ್ ಟೈಮ್ ಹೀರೋ ಆಗಿ ಕಾಣಿಸಿಕೊಳ್ಳುತ್ತಾ ಇರುವ ಮೂವಿ ಜನನಾಯಕನ್. ದಳಪತಿ ವಿಜಯ್ ಅವರೇ ಅನೌನ್ಸ್ ಮಾಡಿದಂತೆ ಜನನಾಯಕನ್ ಮೂವಿ ಅವರ ಸಿನಿಮಾ ಜೀವನದ ಲಾಸ್ಟ್ ಮೂವಿ. ಮೋಸ್ಟ್ಲಿ ಅವರು ಸಿಎಂ ಆಗದೇ ಇದ್ದರೆ ಇನ್ನೂ ಕೆಲವು ಸಿನಿಮಾಗಳನ್ನು ಮಾಡ್ತಾರೆ ಅಂತ ಪಕ್ಕಾ ಹೇಳ್ಬೋದಿತ್ತು. ಆದರೆ ಸಿಎಂ ಆದ ಕಾರಣ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು, ರಾಜಕೀಯದ ಒತ್ತಡಗಳು ಜಾಸ್ತಿ ಇರುವ ಕಾರಣ ಸದ್ಯಕ್ಕೆ ಮುಂದಿನ 5-6 ವರ್ಷಗಳವರೆಗೂ ಅವರು ಸಿನಿಮಾ ಖಂಡಿತ ಮಾಡೋಕ್ಕಾಗಲ್ಲ ಅನ್ನೋದು ಇವಾಗ ಪಕ್ಕಾ ಆಗಿದೆ. ಅದಕ್ಕೆ ವಿಜಯ್ ಅವರ ಲಾಸ್ಟ್ ಮೂವಿ ಅಂತ ದೇಶದ ಮೂಲೆ ಮೂಲೆಗಳಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಇಂದು ರಿಲೀಸ್ ಆಗಿರುವ ಜನನಾಯಕನ್ ಮೂವಿ ರಿವ್ಯೂ ಮಾಡಬೇಕು ಅಂತಾನೆ 2500 ರೂಪಾಯಿ ಟಿಕೆಟ್ ಕೊಟ್ಟು ನೋಡ್ಕೊಂಡು ಬಂದ್ವಿ. ಇವತ್ತು ಇಂಡಿಯಾದಲ್ಲಿ ರಿಲೀಸ್ ಆಗ್ತಾ ಇರುವ ಜನನಾಯಕನ್ ಮೂವಿ, ನಾಳೆ ಈ ಸಿನಿಮಾ ಮಲೇಷಿಯಾ, ಸಿಂಗಾಪುರ್, ಕೆನಡಾ ಅಂತ 36 ದೇಶಗಳಲ್ಲಿ ದೊಡ್ಡ ಮಟ್ಟದಲ್ಲೇ ರಿಲೀಸ್ ಆಗ್ತಾ ಇದೆ. ಹಾಗೆ ಇವತ್ತು ರಿಲೀಸ್ ಆದ ಎಲ್ಲ ಕಡೆ ಸಿನಿಮಾ ಟಾಕೀಸ್ಗಳು ತುಂಬಿ ತುಳುಕ್ತಾ ಇದ್ದಾವೆ. KVN ಪ್ರೊಡಕ್ಷನ್ಸ್ ಅವರು 500 ಕೋಟಿ ರೂಪಾಯಿ ಬಿಗ್ ಬಜೆಟಲ್ಲಿ ನಿರ್ಮಾಣ ಮಾಡಿರುವ ಎಚ್ ವಿನೋದ್ ಅವರು ಡೈರೆಕ್ಷನ್ ಮಾಡಿರುವ ದಳಪತಿ ವಿಜಯ್, ಬಾಬಿ ದಿಯೋಲ್, ಪ್ರಕಾಶ್ ರಾಜ್, ಪೂಜಾ ಹೆಗಡೆ, ಮಮಿತಾ ಬೈಜು, ಗೌತಮ್ ವಾಸುದೇವ್ ಮೆನನ್ ಮೊದಲಾದವರು ಆ್ಯಕ್ಟಿಂಗ್ ಮಾಡಿರುವ ಜನನಾಯಕನ್ ಮೂವಿ ನಿಜಕ್ಕೂ ಹೇಗಿದೆ, ಈ ಸಿನಿಮಾದ ಸ್ಟೋರಿ ಏನು, ಈ ಸಿನಿಮಾದ ನೆಗೆಟಿವ್ ಮತ್ತು ಪಾಸಿಟಿವ್ ಪಾಯಿಂಟ್ಸ್ ಏನೇನಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಹಾಗೆ ಮಿಸ್ ಮಾಡಿದ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನು ರಾಜ್ಯದ ರಾಜಕೀಯದಲ್ಲಿ ಏನೇನೆಲ್ಲ ನಡೀತಾ ಇದೆ, ಯಾರ್ಯಾರು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೆ ರಾಜ್ಯವನ್ನು ಹೇಗೆ ಲೂಟಿ ಮಾಡ್ತಾ ಇದ್ದಾರೆ ಎನ್ನುವ ಪ್ರೆಸೆಂಟ್ ನಡೀತಾ ಇರುವ ರಾಜಕೀಯ ಪ್ರಚಲಿತ ವಿದ್ಯಮಾನಗಳನ್ನೇ ಆಧಾರವಾಗಿ ಇಟ್ಟುಕೊಂಡು ರಾಜಕೀಯ ವ್ಯಕ್ತಿಗಳ ಹೆಸರು ಬದಲಾಯಿಸಿ ಈ ಸಿನಿಮಾ ನೀವು ಮಾಡ್ತೀರಾ ಎಂದರೆ ಯಶಸ್ಸಿನ ಉತ್ತುಂಗದಲ್ಲಿ ಇರುವ ಯಾವುದೇ ಸೂಪರ್ ಸ್ಟಾರ್ ಆದರೂ ಏನಾದರೂ ಕಾಂಟ್ರವರ್ಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಪಕ್ಕ ನೋ ಅಂತಾರೆ. ಅದೇ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರುವ ಒಬ್ಬ ಸೂಪರ್ ಸ್ಟಾರಿಗೆ ಈ ಸ್ಟೋರಿ ಹೇಳಿದರೆ, ಎಲ್ಲಿದ್ದಪ್ಪ ಶಿವಸ, ನಾನು ಇಂಥ ಸಿನಿಮಾ ಮಾಡೋಕ್ಕೆ ಕಾಯ್ತಾ ಇದ್ದೆ ಅಂತ ಕಾಲ್ಸೆಟ್ ಕೊಟ್ಬಿಡ್ತಾರೆ. ಇಲ್ಲಿ ವಿಜಯ್ ಅವರು ಮಾಡಿದ್ದು ಕೂಡ ಹಾಗೇನೆ. ವಿಜಯ್ ಅವರ ರಾಜಕೀಯ ಪ್ರವೇಶಕ್ಕೆ ಹೇಳಿ ಮಾಡಿಸಿದಂಥ ಪೊಲಿಟಿಕಲ್ ಥ್ರಿಲ್ಲರ್ ಮೂವಿಯೇ ಈ ಜನನಾಯಕನ್. ವಿಜಯ್ ಅವರ ನೈಜ ರಾಜಕೀಯ ಪ್ರವೇಶಕ್ಕೆ ಈ ಸಿನಿಮಾ ಒಳ್ಳೆಯ ಮುನ್ನುಡಿ ಅಂತಿದೆ. ಆಲ್ರೆಡಿ ವಿಜಯ್ ಅವರು ಸಿಎಂ ಆಗಿರೋ ಕಾರಣ ಈ ಸಿನಿಮಾ ಅವರ ಮೇಲಿರುವ ಅಭಿಮಾನ, ಗೌರವ, ಬದ್ಧತೆ ಹಾಗೂ ಟಿವಿಕೆ ಪಾರ್ಟಿಯ ಮೇಲಿನ ಜನರ ಒಲವು ಹೆಚ್ಚು ಮಾಡಲು ವಿಜಯ್ ಅವರಿಗೆ ರಾಜಕೀಯವಾಗಿ ಈಗಲೂ ತುಂಬ ಯೂಸ್ ಆಗುತ್ತೆ. ದೀರ್ಘಕಾಲದವರೆಗೂ ಮತದಾರರ ಮತಗಳನ್ನು, ಅಭಿಮಾನದ ಮತಗಳನ್ನು ಉಳಿಸಿಕೊಳ್ಳಲು ಮತ್ತು ದೀರ್ಘಕಾಲ ಸೆಳೆಯಲು ತುಂಬ ಯೂಸ್ ಆಗುತ್ತೆ. ಈ ದೃಷ್ಟಿಯಲ್ಲಿ ವಿಜಯ್ ಅವರಿಗೆ ಈ ಸಿನಿಮಾ ಅವರ ಜೀವನದ ಮಹತ್ವದ ಮೈಲುಗಲ್ಲುಗಳಲ್ಲಿ ಒಂದಾಗಿರುತ್ತೆ. ಯಾವುದೇ ಸ್ಪೈಲರ್ ಇಲ್ಲದೆ ಈ ಸಿನಿಮಾದ ಸ್ಟೋರಿ ಏನು ಅಂತ ನೋಡುವುದಾದರೆ, ವೆಟ್ರಿ ಕೊಂಡನ್ ಎಂಬ ವ್ಯಕ್ತಿ ತುಂಬ ಹಾನೆಸ್ಟ್ ಆಗಿ ವರ್ಕ್ ಮಾಡಿದ ಒಬ್ಬ ಪೊಲೀಸ್ ಆಫೀಸರ್ ಆಗಿ ರಿಟೈರ್ಡ್ ಆಗ್ತಾರೆ. ಈ ಸಮಾಜದಿಂದ ದೂರವಾಗಿ ತಮಿಳುನಾಡಿನ ಕರಾವಳಿ ಹತ್ತಿರ ಇರುವ ಒಂದು ಪುಟ್ಟ ಹಳ್ಳಿಯಲ್ಲಿ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಅಲ್ಲಿನ ಕರಾವಳಿಯ ಮೀನುಗಾರರ ಮತ್ತು ಬಡ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಅವರಿಂದ ಆಗುವ ಒಳ್ಳೆಯದನ್ನು ಆ ಜನರ ಪಾಲಿಗೆ ಮಾಡ್ತಾ ಆಸೆ ಕಿರಣವಾಗ್ತಾರೆ. ಆಗ ಅವರ ಜೀವನದಲ್ಲಿ ಬರುವ ಮಮಿತಾ ಬೈಜು ಅವರ ಪಾತ್ರ. ಆ ಹುಡುಗಿಯನ್ನು ತನ್ನ ಸ್ವಂತ ಮಗಳಂತೆ ವೆಟ್ರಿ ಕೊಂಡನ್ ಅವರು ಟ್ರೀಟ್ ಮಾಡ್ತಾರೆ. ಆಕೆಗೆ ಒಬ್ಬ ಒಳ್ಳೆ ತಂದೆಯಂತೆ ಪ್ರೀತಿ, ಮಮತೆ, ವಾತ್ಸಲ್ಯ ತೋರಿಸುತ್ತಾ ಆಕೆಯ ಭವಿಷ್ಯ ಮತ್ತು ರಕ್ಷಣೆಯೇ ತನ್ನ ಜೀವನದ ನಿಜವಾದ ಧ್ಯೇಯ ಎಂದು ಅವರು ಪರಿಗಣಿಸ್ತಾರೆ. ಹೀಗೆ ಸಿನಿಮಾದ ಫಸ್ಟ್ ಹಾಫಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳನ್ನು ವೆಲ್ ಎಸ್ಟಾಬ್ಲಿಷ್ ಆಗ್ತಾ ಬರ್ತವೆ. ಹಾಗೆ ಹೀರೋ ಸೈಲೆಂಟ್ ಆದರೂ ಅವನ ಪವರ್ಫುಲ್ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನು ಫ್ಲಾಶ್ ಬ್ಯಾಕಲ್ಲಿ ತೋರಿಸಲಾಗುತ್ತೆ. ಮತ್ತು ಪೊಲೀಸ್ ಆಫೀಸರ್ ಆಗಿದ್ದಾಗ ಆ ವ್ಯಕ್ತಿ ಹೇಗಿದ್ದ ಎನ್ನುವುದನ್ನು ತುಂಬ ಸುಂದರವಾಗಿ ಕಟ್ಟಿಕೊಡಲಾಗುತ್ತೆ. ರಾಜಕೀಯವಾಗಿ ತುಂಬ ಪ್ರಭಾವಿ ವ್ಯಕ್ತಿಯಾಗಿರುವ ಸಿನಿಮಾದ ವಿಲನ್ ಬಾಬಿ ದಿಯೋಲ್ ಎಂಟ್ರಿಯಿಂದ ಸಿನಿಮಾಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಕ್ಕು ಸಿನಿಮಾ ಇನ್ನೊಂದು ಮೊದಲಿಗೆ ಹೊರಡುತ್ತೆ. ರೈತರ ಹೊಲ ಗದ್ದೆ ಜಮೀನುಗಳನ್ನು ಅಕ್ರಮವಾಗಿ ವಶಪಡಿಸಿಕೊಂಡು ಅಲ್ಲಿ ಒಂದು ಕಾರ್ಪೊರೇಟ್ ಪ್ರಾಜೆಕ್ಟ್ ಮಾಡಲು ಸಂಚು ರೂಪಿಸ್ತಾನೆ. ಇದರ ವಿರುದ್ಧ ಧ್ವನಿ ಎತ್ತುವ ಜನರನ್ನು ತನ್ನ ಹಣಬಲ ಮತ್ತು ತೋಳಬಲದಿಂದ ಕಂಟ್ರೋಲ್ ಮಾಡ್ತಾನೆ. ಈ ಸಂದರ್ಭದಲ್ಲಿ ಮಮಿತಾ ಬೈಜು ಅವರ ಪಾತ್ರ ಈ ಅನ್ಯಾಯದ ಬಗ್ಗೆ ಸಾಕ್ಷಿ ಹೇಳಲು ಹೋದಾಗ ವಿಲನ್ ಕಡೆಯವರು ಆಕೆಯ ಮೇಲೆ ಅಟ್ಯಾಕ್ ಮಾಡಿ ಹಿಂಸೆ ಕೊಡ್ತಾರೆ. ಮಗಳಂತೆ ಇರುವ ಹುಡುಗಿಯ ಮೇಲಿನ ಅಟ್ಯಾಕ್ ಮತ್ತು ಅಲ್ಲಿನ ಬಡವರ ಅಸಹಾಯಕ ಪರಿಸ್ಥಿತಿ ಹೀರೋನಲ್ಲಿರುವ ಆ ಮಲಗಿದ ಸಿಂಹವನ್ನು ಕೆರಳಿಸಿದಂತಾಗುತ್ತೆ. ಅಲ್ಲಿ ತನಕ ಕಾನೂನು ಶಾಂತಿ ಎಂದು ಸುಮ್ಮನಿದ್ದ ಹೀರೋ
ಆಗ ಅಖಾಡಕ್ಕೆ ಎಂಟ್ರಿ ಕೊಡ್ತಾನೆ. ಒಬ್ಬನೇ ನೂರಾರು ಗುಂಡಾಗಳನ್ನು ಹೊಡೆದು ಧೂಳಿಪಟ ಮಾಡುವ ಹೀರೋ ಇನ್ನು ಮುಂದೆ ನಾನು ಕೇವಲ ಕಾನೂನು ರಕ್ಷಕನಲ್ಲ, ಈ ವ್ಯವಸ್ಥೆಯನ್ನು ಬದಲಾಯಿಸುವ ನಿಜವಾದ ಜನರ ನಾಯಕನಾಗ್ತೀನಿ ಎಂದು ಅನೌನ್ಸ್ ಮಾಡ್ತಾನೆ. ಆ ಇಂಟರ್ವ್ಯೂ ಬಿಲ್ ಬ್ಲಾಕ್ ಅಂತೂ ವಿಜಯ್ ಅಭಿಮಾನಿಗಳಿಗೆ ಮುಷ್ಟಾನ್ನ ಭೋಜನ ತಿಂದ ಹಾಗಿರುತ್ತೆ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಸಾಕಷ್ಟು ತಿರುವುಗಳನ್ನು ಪಡೆಯುವ ಸಿನಿಮಾದ ಸ್ಟೋರಿ ಕಂಪ್ಲೀಟ್ ಆಗಿ ಮೈಂಡ್ ಗೇಮ್ಸ್ ಮತ್ತು ಹೈ ವೋಲ್ಟೇಜ್ ರಾಜಕೀಯ ಡ್ರಾಮಾದಿಂದ ಕೂಡಿರುತ್ತೆ. ಸಿನಿಮಾದ ವಿಲನ್ ಹಣ, ಅಧಿಕಾರ, ಪೊಲೀಸ್ ಸಿಸ್ಟಮ್ ಹೀಗೆ ಎಲ್ಲಾನು ಬಳಸಿ ಹೀರೋನ ಮಟ್ಟ ಹಾಕೋಕೆ ಟ್ರೈ ಮಾಡ್ತಾನೆ. ಆದರೆ ಜನರ ಸಪೋರ್ಟ್ ಜೊತೆಗೆ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಹೀರೋ ಹಳ್ಳಿಗಳಿಗೆ ಹೋಗಿ ಪ್ರಭುತ್ವದ ಪವರ್ ಬಗ್ಗೆ, ಜನರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸ್ತಾನೆ. ನಂತರ 30 ದಿನಗಳಲ್ಲಿ ನಿನ್ನ ಮುಗಿಸ್ತೀನಿ ಎಂದು ಓಪನ್ ಚಾಲೆಂಜ್ ಮಾಡುವ ವಿಲನ್ ಬಾಬಿ ಡಿಯೋಲ್ ಹಳ್ಳಿಗೇನೆ ನಾಶ ಮಾಡಲು ದೊಡ್ಡ ಗಲಾಟೆಗಳನ್ನು ಎಬ್ಬಿಸ್ತಾನೆ. ಹಾಗೆ ಹೀರೋ ಮತ್ತು ವಿಲನ್ ಫೈಟ್ ಸಿನಿಮಾದ ಹೈಲೈಟ್ಗಳಲ್ಲಿ ಒಂದಾಗಿದ್ದು, ಭ್ರಷ್ಟ ಸಾಮ್ರಾಜ್ಯದ ಮುಖವನ್ನು ದೇಶದ ಜನರೆದುರು ಬಯಲು ಮಾಡ್ತಾನೆ. ಹೀಗೆ ಹೀರೋ ಆ ಜನರಿಗೆ ಹೇಗೆ ಜನನಾಯಕನಾಗ್ತಾನೆ ಎನ್ನುವುದೇ ಈ ಸಿನಿಮಾದ ಸ್ಟೋರಿ. ವಿಜಯ್ ಅವರನ್ನು ಮತ್ತು ಮಾಸ್ ಅಂಡ್ ಕಮರ್ಷಿಯಲ್ ರಾಜಕೀಯ ಥ್ರಿಲ್ಲರ್ ಸ್ಟೋರಿಗಳನ್ನು ಇಷ್ಟಪಡುವ ಪ್ರೇಕ್ಷಕರಿಗೆ ಇದೊಂದು ಒಳ್ಳೆಯ ಮೂವಿ ಅಂತ ಅನಿಸುತ್ತೆ. ಹಾಗೆ ವಿಜಯ್ ಅವರಿಗೆ ಇದೊಂದು ಹೇಳಿ ಮಾಡಿಸಿದ ಕನಸಿನ ಪಾತ್ರ. ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ಕಲ್ಲಿ ವಿಜಯ್ ಅವರ ಆ್ಯಕ್ಷನ್ ದೃಶ್ಯಗಳು ಅವರ ಅಭಿಮಾನಿಗಳ ಪಾಲಿಗೆ ಹಬ್ಬ. ವಿಜಯ್ ಅವರ ಆ್ಯಕ್ಟಿಂಗ್ ಅತ್ಯುತ್ತಮವಾಗಿದ್ದು ತುಂಬ ಪ್ರಬುದ್ಧತೆಯಿಂದ ಕೂಡಿದೆ. ಹಾಗೆ ವಿಲನ್ ಆಗಿ ಆ್ಯಕ್ಟಿಂಗ್ ಮಾಡಿರುವ ಹಿಂದಿ ಆಕ್ಟರ್ ಬಾಬಿ ಡಿಯೋಲ್ ಅವರು ವಿಜಯ್ ಅವರಿಗೆ ಟಕ್ಕರ್ ಕೊಡುವಂತೆ ಆ್ಯಕ್ಟಿಂಗ್ ಮಾಡಿ ಫುಲ್ ಮಿಂಚಿದ್ದಾರೆ. ಹೀರೋಗೆ ಸರಿಸಮನಾದ ವಿಲನ್ ಅಂತಾನೆ ಹೇಳ್ಬೋದು. ಈ ಸಿನಿಮಾದ ಭಾವನಾತ್ಮಕ ಜೀವಾಳವಾಗಿರುವ ಮಮತಾ ಬೈಜು ಅವರ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿದೆ. ಪೂಜಾ ಹೆಗಡೆ ಅವರ ಗ್ಲಾಮರ್ ಮತ್ತು ಪಾತ್ರ ಕಮ್ಮಿ ಇದ್ದರೂ ಕೂಡ ಕಥೆಗೆ ಪೂರಕವಾಗಿದೆ. ಪ್ರಕಾಶ್ ರಾಜ್, ಗೌತಮ್ ವಾಸುದೇವ್ ಮೆನನ್ ಅವರ ಅಭಿನಯ ಅಂತೂ ಸೂಪರ್. ಡೈರೆಕ್ಟರ್ ವಿನೋದ್ ಅವರು ವಿಶೇಷ ಸಾಮಾಜಿಕ ಕಳಕಳಿ ಅಂಶಗಳನ್ನು ಸೇರಿಸಿ ರಾಜಕೀಯದ ಜೊತೆಗೆ ಬೆರೆಸಿ ಸಮತೋಲನದಿಂದ ಈ ಸಿನಿಮಾದ ಸ್ಟೋರಿ ಕಟ್ಟಿಕೊಡ್ತಾರೆ. ಸೀನ್ಗಳಲ್ಲಿ ಅನಿರುದ್ಧ್ ರವಿಚಂದ್ರ ಅವರ BGM ಅಲ್ಲಿ ಸ್ಕೋರ್ ಮಾಡ್ತಾರೆ. ತಮಿಳುನಾಡಿನ ರಾಜಕೀಯ ರ್ಯಾಲಿಗಳನ್ನು ಸೆರೆ ಹಿಡಿದಿರುವ ಕ್ಯಾಮರಾ ವರ್ಕ್ ತುಂಬ ಅದ್ಭುತವಾಗಿದೆ. ಈ ಸಿನಿಮಾದಲ್ಲಿ ಸಾಕಷ್ಟು ಪಾಸಿಟಿವ್ ಅಂಶಗಳು ಇದ್ದ ಹಾಗೆ ಕೆಲವು ನೆಗೆಟಿವ್ ಅಂಶಗಳು ಸಹ ಇದ್ದಾವೆ. ಪಾಸಿಟಿವ್ ಥಿಂಗ್ಸ್ ಹೈಲೈಟ್ ಆಗಿ ಹೇಳಿದರೂ ಕೂಡ ಯಾವುದರ ಒಂದು ಕಡೆ ನೆಗೆಟಿವ್ ಪಾಯಿಂಟ್ಸ್ ಹೇಳಲೇಬೇಕಾಗುತ್ತೆ. ಈ ಸಿನಿಮಾದ ರನ್ ಟೈಮ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಹಾಗೆ ಸಿನಿಮಾದ ಸ್ಪೀಡ್ ಸ್ವಲ್ಪ ಸ್ಲೋ ಆಯಿತು. ಹಾಗೆ ಸಿನಿಮಾದಲ್ಲಿ ಬಳಸಿರುವ AI ಟೆಕ್ನಾಲಜಿ ವರ್ಕ್ ಸ್ವಲ್ಪ ಕಳಪೆಯಾಗಿದೆ. ಹಾಗೆ ಇದೊಂದು ವಿಜಯ್ಗೆ ಮಾತ್ರ ಹೇಳಿ ಮಾಡಿಸಿದ ರಾಜಕೀಯ ಕಥೆ ಆಗಿರುವುದರಿಂದ ಮತ್ತು ಮಾಸ್ ರಾಜಕೀಯ ಎಲಿಮೆಂಟ್ಸ್ಗಳನ್ನು ಇಷ್ಟಪಡದೆ ಇರೋರಿಗೆ ಒಂದಿಷ್ಟು ಆಪ್ತವಾಗಲ್ಲ. ಇದಿಷ್ಟನ್ನು ಬಿಟ್ಟರೆ ತಮಿಳುನಾಡಿನ ರಾಜಕೀಯದ ಕಥೆಯೇ ಆದರೂ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುವ ಜನರ ಶಕ್ತಿಯಾಗಿ ಈ ಸಿನಿಮಾ ನಿಲ್ಲುತ್ತೆ. ಹಾಗೆ ವಿಜಯ್ ಅವರ ಸಿನಿಮಾ ಜೀವನದಲ್ಲಿ ಇದೊಂದು ಬೆಸ್ಟ್ ಸಿನಿಮಾ ಆಗಿರುತ್ತೆ ಅನ್ನೋದಂತೂ ಪಕ್ಕ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.